ಯೆಲ್ಲೋ ಬೋರ್ಡ್ ಕಾರ್ ಹುಡುಕ್ತಾ ಇರೋರಿಗೆ ಬರೀ 60,000 ರೂಪಾಯಿದಾನೆ ಯೆಲ್ಲೋ ಬೋರ್ಡ್ ಕಾರ್ ಸಿಗ್ತಾ ಇದೆ ಈ ವಿಡಿಯೋದಲ್ಲಿ. ಜೊತೆಗೆ 1 ಲಕ್ಷ ರೂಪಾಯಿ ಇದ್ರೆ 2 ಕಾರ್ ಸಿಗ್ತಾ ಇದೆ. ಅದಲ್ಲದೆ ಪೆಟ್ರೋಲ್ ವಿತ್ CNG ಕಾರ್ಗಳಿದಾವೆ, ಬರೀ ಡೀಸೆಲ್ ವೆಹಿಕಲ್ಗಳಿದಾವೆ. ರೇಟು ಇಲ್ಲಿ ಯಾವುದು ಫೈನಲ್ ಇರಲ್ಲ. ಬನ್ನಿ ಡಿಸ್ಕಷನ್ ಮಾಡಿ, ಗಾಡಿ ಓಕೆ ಆದ್ಮೇಲೆ ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಟೋಟಲ್ 3 ಇಂಡಿಕಾಗಳಿದಾವೆ. 2014 ಮಾಡಲು ಒಂದು ಗಾಡಿ ಇದೆ ಟಾಟಾ ಇಂಡಿಕಾ, ಅದು 60,000. 2017 ಮಾಡಲು ಟಾಟಾ ಇಂಡಿಕಾ 2 ಇದಾವೆ, ಅವು 1 ಲಕ್ಷ. ಯಾವ್ದು ಬೇಕಾದ್ರೆ ತಗೋಬಹುದು, 3 ಕೂಡ ಡೀಸೆಲ್ ವೇರಿಯಂಟ್ ಗಾಡಿಗಳೇ. ಸೊ ಸದ್ಯಕ್ಕೆ ಇವಾಗ ತುಂಬಾ ಡಿಮ್ಯಾಂಡ್ ಇರೋಂಥ ಗಾಡಿಗಳು CNG ವಿತ್ ಪೆಟ್ರೋಲ್, ಕಂಪ್ನಿ ಫಿಟೆಡ್ ಟೂರಿಸ್ಟ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ತುಂಬಾ ಚೀಪ್ ಅಂದ್ರೆ ಚೀಪ್ ರೇಟು. ಯಾರ ಹತ್ರ ಆದ್ರೂ ಒಂದು 50,000 ರೂಪಾಯಿ 60,000 ರೂಪಾಯಿ ಇದ್ರೆ ಈ ಗಾಡಿ ಕೊಟ್ಬಿಡೋಣ. 2014 ಮಾಡಲ್ ಇದು, 2014 ಸೆಕೆಂಡ್ ಓನರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಕೇವಲ 60,000 ಸರ್ ಈ ಗಾಡಿ. ಬರೀ ದಿನಕ್ಕೆ 1,000-2,000 ದುಡಿಯಕ್ಕಂತೂ ತೊಂದರೆ ಇಲ್ಲ. ಇವಕ್ಕೆಲ್ಲ ಹಾಕೋಣ 3 ತಿಂಗಳು 2 ತಿಂಗಳು ಅವ್ರು ಹಾಕಿರೋ ಬಂಡವಾಳ ಬರುತ್ತೆ ಅಲ್ವಾ, ಕರೆಕ್ಟ್ ಆಗಿ ದುಡಿದ್ರೆ. ಒಂದೇ ಕಂಪ್ನಿ ಗಾಡಿಗಳು, ಫ್ಯಾನ್ಸಿ ನಂಬರ್ಗಳು 8088 8089 ಗಾಡಿ ನಂಬರ್. ಸೂಪರ್. ಸ್ವಿಫ್ಟ್ ಡಿಸೈರ್ ಬೇಕು, ಹ್ಯುಂಡೈ ಎಕ್ಸೆಂಟ್ ಬೇಕು, ಟಾಟಾ ಇಂಡಿಕಾ ಬೇಕು, ಹಾಗೆ ಟಾಟಾ ಜಸ್ಟ್ ಬೇಕು ಅಂತಕ್ಕಂಥವ್ರು, ಹಾಗೆ ರಿಡ್ಜ್ ಬೇಕು ಅಂತಕ್ಕಂಥವ್ರು RS ಕಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇದು ಏನು ಫ್ಯಾನ್ಸಿ ನಂಬರ್. ಓಕೆ, ಫ್ಯಾನ್ಸಿ ನಂಬರ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕಂಡೀಷನ್ ಕೊಡ್ತೀನಿ. ಫೈನಲ್ ಪ್ರೈಸ್ ಬಂದು ಸರ್ ಇದು 110 ಮಾಡ್ಕೊಡ್ತೀನಿ. ಇದು ಫ್ಯಾನ್ಸಿ ನಂಬರ್ ಸರ್, 8344 ಗಾಡಿ ನಂಬರ್ ನೋಡ್ಬೋದು. ಅದು 8884, ಇದು 8344. ಓಕೆ, ಕಲ್ಲು ನಿಮ್ದು ಎಲ್ಲೋ ಬೋರ್ಡ್ ಇಲ್ಲ ವೈಟ್ ಬೋರ್ಡ್ ಸೇಲಿಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗಾಡಿ ಕಂಡೀಷನ್ ನೋಡೋಣ, ಬೆಸ್ಟ್ ಪ್ರೈಸಲ್ಲಿ ಪರ್ಚೇಸ್ ಮಾಡೋಣ. ಯಾಕಪ್ಪ ಈ ರೇಟ್ ಅಂತ ಕೇಳಿದ್ರೆ ಯುಗಾದಿ ಆಫರ್ ಸರ್ ಅಂತ ಇದ್ದಾರೆ. ಸೊ ನೋಡಿ, ಯೆಲ್ಲೋ ಬೋರ್ಡ್ ಯಾರೆಲ್ಲ ರಿಡ್ಜ್ ಬೇಕು ಅಂತ ನೋಡ್ತಾ ಇದ್ದೀರೋ, RS ಕಾರ್ಸ್ ಅಲ್ಲಿ ರಿಡ್ಜ್ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್, ಇದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಸ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಪ್ರೈಸ್ ಬಂದು 1,70,000 ಸರ್. 15 ಮಾಡಲು ಅಂತೀರಾ, ಸಿಂಗಲ್ ಓನರ್ ಅಂತೀರಾ, 1,75,000 ಅಷ್ಟೇ ಸರ್. 175 ಅದರಲ್ಲೂ ನೆಗೋಷಿಯಬಲ್ ಖಂಡಿತ ಮಾಡ್ಕೊಡೋಣ. 1,75,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ರಿಡ್ಜ್ ಸಿಗ್ತಾ ಇದೆ. ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ ಬರ್ಬೋದು. RR ನಗರದಲ್ಲಿ ಇರ್ತಕ್ಕಂಥ RS ಕಾರ್ಸ್ ಯೆಲ್ಲೋ ಬೋರ್ಡ್. ಸೊ ರಿಡ್ಜ್ ಒಂದೇನ ಇರೋದು ನಿಮ್ಮ ಹತ್ರ ಸರ್? ರಿಡ್ಜ್ ಇನ್ನೊಂದಿದೆ, 16 ಮಾಡಲ್ ಇದೆ, 3rd ಓನರ್ ಇದೆ ಗಾಡಿಯಲ್ಲಿ, ಬೇರೆ ಕಡೆ ಇದೆ. ಅದೇನ್ ರೇಟ್ ಹೇಳ್ತೀರಾ? ಅದು 170 ಸರ್. ಅದನ್ನು ಸೇಮ್ 5,000 ಕಡಿಮೆ. ಹೌದು, 1,70,000. ಎರಡು 170 ಇಟ್ಬಿಟ್ರೆ ಹೆಂಗೆ? 170. 15 ಮಾಡಲು ಸಿಂಗಲ್ ಓನರ್, ಅದು 16 ಮಾಡಲು 3rd ಓನರ್. ಹೌದೌದು. ಸೊ ಅದು 170, ಇದು 170. ಯಾವ್ದಾದ್ರು ತಗೊಳ್ಳಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೀಕಲ್ ಇಲ್ಲಿ ಒಂದು ಹ್ಯುಂಡೈ ಎಕ್ಸೆಂಟ್ ಇದೆ. ಇದ್ರ ಡೀಟೇಲ್ಸ್. ಇದು CNG ವಿತ್ ಪೆಟ್ರೋಲ್ ಸರ್. ಇದು 2020 ಮಾಡಲ್. ಇದು ಸಹ 3rd ಓನರ್ ಆಗಿದೆ ಗಾಡಿ. ನಿಮಗೆ ಫ್ರಂಟ್ ಅಲ್ಲಿ 2 ಹೊಸ ಟೈರ್ ಇದೆ, ಬ್ಯಾಕ್ ಅಲ್ಲಿ ಒಂದು 50% ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್, ಇನ್ಕ್ಲೂಡಿಂಗ್ GPS ಪಾನಿಕ್ ಬಟನ್ ಇದೆ. ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಕೊಡ್ತೀನಿ. CC ಕಂಡೀಷನ್ ಸರ್. ಓಕೆ, ಇದು ಫೈನಲ್ ಒಂದು 3,500 ಮಾಡ್ಕೊಡೋಣ ಸರ್. ಯಾವ ಮಾಡಲ್ ಅಂದ್ರೆ? 2020 2020 ಮಾಡಲು ಸಿಂಗಲ್ ಓನರ್ ಗಾಡಿ, 3rd ಓನರ್. ಸಾರಿ 3rd ಓನರ್ ಗಾಡಿ. ಹೌದು, 3.5 ಲಕ್ಷ. 3.5 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಕಡಿಮೆ ಅಂದ್ರೆ ಎಷ್ಟಕ್ಕೆ ಆಗ್ಬೋದು? ಒಂದು 330 ಮಾಡ್ಕೊಡೋಣ. 3,30,000 ಲೋನ್ ಆಗುತ್ತಾ? ಲೋನ್ ಆಗುತ್ತೆ, ಒಂದು 2ರಿಂದ 2.5 ಲಕ್ಷ ಲೋನ್ ಆಗುತ್ತೆ. ಸೊ ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಮೈಲೇಜ್ ಕಿಂಗು ಸರ್ ಇದು. ಹ್ಯುಂಡೈ ಎಕ್ಸೆಂಟ್ ಸರ್, ಮೈಲೇಜ್ ಕಿಂಗು. ಒಂದು ಸಿಟಿ ಲಿಮಿಟ್ ಅಲ್ಲೇ 25ಇಂದ 30 ಮೈಲೇಜ್ ಬರುತ್ತೆ ಇದು. ಓಕೆ ಓಕೆ ಓಕೆ. ಸೊ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ಇಲ್ಲೊಂದು ಟಾಟಾ ಇಂಡಿಕಾ ಇದೆ, ನಿಮ್ದೇನೆ ಸರ್ ಇದು? ಹೌದೌದು ಸರ್. ಸೊ ಇದ್ರ ಡೀಟೇಲ್ಸ್ ಸರ್, ಇದು ತುಂಬಾ ಚೀಪ್ ಅಂದ್ರೆ ಚೀಪ್ ರೇಟು. ಯಾರ ಹತ್ರ ಆದ್ರೂ ಒಂದು 50,000 ರೂಪಾಯಿ 60,000 ರೂಪಾಯಿ ಇದ್ರೆ ಈ ಗಾಡಿ ಕೊಟ್ಬಿಡೋಣ. 2014 ಮಾಡಲ್ ಇದು, 2014 ಸೆಕೆಂಡ್ ಓನರ್. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ. ಕೇವಲ 60,000 ಸರ್ ಈ ಗಾಡಿ. ಬರೀ 60,000 ಯಾವ ಮಾಡ್ಲು? 2014 ಮಾಡ್ಲು. 14 ಓನರ್ ಸೆಕೆಂಡ್ ಓನರ್. ಹೌದೌದು ಸರ್. 14 ಮಾಡ್ಲು ಸೆಕೆಂಡ್ ಓನರ್. ಕೇವಲ 60,000 ರೂಪಾಯಿ ಕೊಡ್ತಾ ಇದ್ದೀರಾ? ಅಷ್ಟೇ ಸರ್, ಅಷ್ಟೇ. ಗಾಡಿ ಕಂಡೀಷನ್ ಇದೆಯಾ? ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸೊ ಚೆಕ್ ಮಾಡ್ಕೋಬಹುದು ಬಂದು. 100% ಚೆಕ್. ಯಾರಿಗಾದ್ರೂ ಬೇಕಾದ್ರೆ ನೋಡಿ, ಬರೀ 60,000 ರೂಪಾಯಿಗೆ ಸೆಕೆಂಡ್ ಓನರ್ 14 ಮಾಡಲ್ ಟಾಟಾ ಇಂಡಿಕಾ ಸಿಗ್ತಾ ಇದೆ. ಸೊ ಅದು ಬಿಟ್ಟು ಒಳಗಡೆ ಬನ್ನಿ, ಸ್ವಿಫ್ಟ್ ಡಿಸೈರ್ ಇದೆ, ಮತ್ತೆ ಆಮೇಲೆ ಟಾಟಾ ಜಸ್ಟ್ ಇದೆ ಸರ್. ಇಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ. ಇದ್ರ ಡೀಟೇಲ್ಸ್ ಸರ್, ಇದು 2017 ಮಾಡಲ್ ಸೆಕೆಂಡ್ ಓನರ್. ಇದೇನು ಡ್ಯಾಮೇಜ್ ಕಾಣಿಸುತ್ತೆ, ಇದು ಹಾಕಿಸ್ಕೊಡ್ತೀನಿ. ಇದು ಮಿರರ್ ಮತ್ತೆ ಟೈರು 4 ಹೊಸದು ಹಾಕಿಸ್ಕೊಡ್ತೀನಿ. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕಂಡೀಷನ್. 3,10,000 ಮಾಡ್ಕೊಡೋಣ ಸರ್ ಈ ಗಾಡಿ. ಎಷ್ಟು? 3,10,000. 3,10,000ಕ್ಕೆ ಈ ಸ್ವಿಫ್ಟ್ ಡಿಸೈರ್ ಕೊಡ್ತಾ ಇದ್ದೀರಾ? ಹೌದೌದು. ಲಾಂಗ್ ಡಿಕ್ಕಿ ಡಿಸೈರ್ 17 ಮಾಡಲ್ ಸೆಕೆಂಡ್ ಓನರ್. ಗಾಡಿ ನಂಬರ್ ನೋಡ್ಕೊಳ್ಳಿ, 4285 ಗಾಡಿ ನಂಬರ್. ಸೊ ಅದೇ ರೀತಿ ಆಪಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಇದ್ರ ಡೀಟೇಲ್ಸ್. ಸದ್ಯಕ್ಕೆ ಇವಾಗ ತುಂಬಾ ಡಿಮ್ಯಾಂಡ್ ಇರೋಂಥ ಗಾಡಿಗಳು CNG ವಿತ್ ಪೆಟ್ರೋಲ್, ಕಂಪ್ನಿ ಫಿಟೆಡ್ ಟೂರಿಸ್ಟ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಮತ್ತೆ ಇದು ಒಂದು ಲೆಸ್ ಡ್ರಿವನ್ ಆಗಿರೋಲ್ಲ, ಒಂದು 55,000 60,000 ಓಡಿರೋ ಗಾಡಿ. 2024 ಮಾಡಲ್ ಲೇಟೆಸ್ಟ್. ಓಕೆ, ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ. FC ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲಾನು ರನ್ನಿಂಗ್ ಕೊಡ್ತೀನಿ. ಪ್ರೈಸ್ ಬಂದು 680 ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6,80,000ಕ್ಕೆ 2024 ಮಾಡಲ್ ಪೆಟ್ರೋಲ್ ವಿತ್ CNG ಇರ್ತಕ್ಕಂಥ ಸಿಂಗಲ್ ಓನರ್ ಗಾಡಿ, ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪ್ ಅಲ್ಲಿ ಇರ್ತಕ್ಕಂಥ. ಹೌದೌದು. ಸೊ ಲೋನು ಕೂಡ ಆಗುತ್ತೆ. ಲೋನ್ ಒಂದು 5ರಿಂದ 6 ವರೆಗೆ ಆಗ್ಬೋದಾ?
6,500 ತುಂಬಾ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಲೋನ್ ಕೂಡ ಆಗುತ್ತೆ. ಲೋನ್ ಆಗುತ್ತೆ, 5ರಿಂದ 5,500 ಲೋನೇ ಆಗುತ್ತೆ. ಸೊ ನೋಡಿ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಲೇಟೆಸ್ಟ್ ಮಾಡಲ್ 24 ಮಾಡಲ್ ಯಾರಿಗಾದ್ರೂ ಬೇಕು ಅಂದ್ರೆ ಅದು ಕೂಡ 6,80,000, ಅದರಲ್ಲೂ ನೆಗೋಷಿಯಬಲ್. ಅದೇ ರೀತಿ ಇನ್ನೊಂದು ಆಪಲ್ ಶಾಪಲ್ಲಿ ಇರ್ತಕ್ಕಂಥದ್ದು ಇದೆ, ಇದ್ಯಾವ ಮಾಡಲ್ ಸರ್? ಸರ್ ಇದು ಸೇಮ್ ಎಲ್ಲ ಎರಡು ಒಂದೇ ಕಂಪ್ನಿ ಗಾಡಿಗಳು, ಫ್ಯಾನ್ಸಿ ನಂಬರ್ಗಳು 8088 8089 ಗಾಡಿ ನಂಬರ್. ಸೂಪರ್. ಮತ್ತೆ ಇದು ಸೇಮ್ 24 ಮಾಡಲು, ಸಿಂಗಲ್ ಓನರ್. ಇದು 55,000 ನೋಡಿದೆ, ಅನ್ಯೂಸ್ಡ್ ಸ್ಟೆಪ್ನಿ, ಇನ್ನು ಸ್ಟೆಪ್ನಿ ಹೊರಗಡೆ ತೆಗ್ದೇ ಇಲ್ಲ. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಅಷ್ಟೇ 680 ಇದೆ, ನೆಗೋಷಿಯಬಲ್ ಮಾಡ್ಕೊಡೋಣ. ಸೊ ಇದು ಕೂಡ 24 ಮಾಡಲು, ಸಿಂಗಲ್ ಓನರ್. ಹೌದು. ಸೊ ಇದು ಕೂಡ ಪೆಟ್ರೋಲ್ ವಿತ್ CNG. ಹೌದು, ಕಂಪ್ನಿ 6,80,000 ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ, ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡೋಣ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು 2019 ಮಾಡಲು, ಡೀಸೆಲ್, ಸಿಂಗಲ್ ಓನರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ, ಆಲ್ಮೋಸ್ಟ್ ಇದು ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಗಾಡಿ. ಓಕೆ, ಇದು ಒಂದು 470 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4,70,000 ಅದರಲ್ಲೂ ನೆಗೋಷಿಯಬಲ್. ಒಂದು 4,500 ಫೈನಲ್ ಆಗುತ್ತಾ? 460 ಫೈನಲ್ ಮಾಡ್ಕೊಡ್ತೀನಿ. ಅವ್ರು ಬಂದ್ಮೇಲೆ ಇನ್ನೂ ನೆಗೋಷಿಯಬಲ್ ನಡೀತಾ? ಮಾಡೋಣ, ವ್ಯಾಪಾರ ನೆಗೋಷಿಯಬಲ್ ಇರಲೇಬೇಕಲ್ಲ. 460 ಯಾವ ಮಾಡ್ಲ್ ಅಂದ್ರಿ? 2019 ಮಾಡ್ಲು. ಲೋನ್ ಆಗುತ್ತೆ? ಲೋನ್ ನಿಮ್ಗೆ ಒಂದು 3.5 ಲಕ್ಷ ಲೋನ್ ಆಗುತ್ತೆ. ಲೋನೇ ಆಗುತ್ತೆ. ಹೌದು. ಸೊ ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಗಾಡಿ ನಂಬರು. ಹಾಗೆ ಟಾಟಾ ಇಂಡಿಕಾ ಒಂದಿದೆ ಅನ್ಕೊಂಡೆ, ಇಲ್ಲಿ ಕೂಡ ಎರಡಿದಾವೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇದ್ರ ಡೀಟೇಲ್ಸ್ ಸರ್. ಇದು ಬಂದು 17 ಮಾಡಲು, ಸೆಕೆಂಡ್ ಓನರ್. ಇದು ಗುಡ್ ಕಂಡೀಷನ್ ಇದೆ, ಟೈರ್ಗಳು ಆಲ್ಮೋಸ್ಟ್ 4 ಹೊಸದೇ ಇದೆ ಟೈರು. ಮತ್ತೆ ಇದು ಏನು ಫ್ಯಾನ್ಸಿ ನಂಬರ್. ಓಕೆ, ಫ್ಯಾನ್ಸಿ ನಂಬರ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕಂಡೀಷನ್ ಕೊಡ್ತೀನಿ. ಫೈನಲ್ ಪ್ರೈಸ್ ಬಂದು ಸರ್ ಇದು 110 ಮಾಡ್ಕೊಡ್ತೀನಿ. 1,10,000ಕ್ಕೆ 2017 ಮಾಡಲ್. ಎಷ್ಟು ಓನರ್? ಸೆಕೆಂಡ್ ಓನರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಬರುತ್ತೆ, ಡೀಸೆಲ್ ವೇರಿಯಂಟ್. ಹೌದೌದು. 1,10,000 ಅಷ್ಟೇ. 10,000. 1 ಲಕ್ಷಕ್ಕೆ ರೌಂಡ್ ಫಿಗರ್ ಆಗುತ್ತೆ. ಮಾಡ್ಕೊಡೋಣ, 1 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಇದು ಯಾರಿಗಾದ್ರೂ ಬೇಕಾಯ್ತು ಅಂದ್ರೆ ಸೊ ಓಲಾ ಊಬರ್ ಏನಕ್ಕೆ ಬೇಕಾದ್ರೂ ಅಟ್ಯಾಚ್ ಆಗ್ಬೋದು ಆರಾಮಾಗಿ. ದಿನಕ್ಕೆ 1,000-2,000 ದುಡಿಯಕ್ಕಂತ ತೊಂದ್ರೆ ಇಲ್ಲ. ಇವಕ್ಕೆಲ್ಲ ಹಾಕೋಣ 3 ತಿಂಗಳ 2 ತಿಂಗಳ ಅವ್ರು ಹಾಕಿರೋ ಬಂಡವಾಳ ಬರುತ್ತೆ ಅಲ್ವಾ? ಕರೆಕ್ಟ್ ಆಗಿ ದುಡಿದ್ರೆ 2 ತಿಂಗಳು 3 ತಿಂಗಳಲ್ಲೇ ಕರೆಕ್ಟ್ ಆಗಿ ದುಡಿದ್ರೆ ಇದ್ರ ಹಾಕಿರ್ತಕ್ಕಂಥ ಬಂಡವಾಳ ನಿಮ್ದೆ, ಫ್ರೀ ಕಾರ್, ಗಾಡಿ ಫ್ರೀ. ಹಾಗೆ Hyundai Accent ಇನ್ನೊಂದು ಇದು 2018 ಮಾಡಲ್ಲು, ಸೆಕೆಂಡ್ ಓನರ್ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಕೊಡ್ತೀನಿ. ಇದು ಗಾಡಿ ಟೈರ್ ಆಲ್ಮೋಸ್ಟ್ ಎಲ್ಲ ಒಂದು 50-60% ಇದೆ, ಗುಡ್ ಕಂಡೀಷನ್ ವೆಹಿಕಲ್ ಇದೆ, ಲಿಸ್ಟ್ ಡ್ರಿವನ್ ಆಗಿರೋದು. ಇದು ಒಂದು 98,000 ಅಷ್ಟೇ ಓಡಿದೆ ಗಾಡಿ. ಇದು ಫೈನಲ್ ಒಂದು 310 ಮಾಡ್ಕೊಡ್ತೀನಿ ಸರ್. 3,10,000. ಹೌದೌದು. 2018 ಮಾಡಲ್. 18 ಮಾಡಲ್, ಸಿಂಗಲ್ ಓನರ್. ಅಲ್ಲ, ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಹೌದೌದು. 2018 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಹೌದು. Hyundai Accent ಎಷ್ಟು ಹೇಳ್ತಾ ಇದ್ರ ಫೈನಲ್ ಆಗಿ? ಫೈನಲ್ 310 ಹೇಳ್ತಾ ಇದೀನಿ ಸರ್. 3 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಡ. 3 ಲಕ್ಷಕ್ಕೆ ರೌಂಡ್ ಫಿಗರ್. ಹೌದೌದು. ಸೊ ಬನ್ನಿ, ಅದಾದ ನಂತರ ಟಾಟಾ ಜಸ್ಟ್ ಏನಾದ್ರು ನೋಡ್ತಾ ಇದ್ರೆ, ಟಾಟಾ ಜಸ್ಟ್ ಕೂಡ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಇದು 2020 ಮಾಡಲು, ಸಿಂಗಲ್ ಓನರ್. 2020 ಸಿಂಗಲ್ ಓನರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ, ಲ್ಯಾಬ್ಸ್ ಇದೆ, ಎಲ್ಲಾನು ರನ್ನಿಂಗ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಬಂದು ಕೇವಲ 3.5 ಲಕ್ಷ. 20 ಮಾಡಲು 3.5 ಲಕ್ಷ ಅಷ್ಟೇ. ಬರೀ 3.5 ಲಕ್ಷ. ಹೌದು, 20 ಮಾಡಲ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ಟಾಟಾ ಆಗಿರೋದ್ರಿಂದ ಸ್ವಲ್ಪ ರೀಸೇಲ್ ವ್ಯಾಲ್ಯೂ ಕಡಿಮೆ, ಹಾಗಾಗಿ ರೇಟ್ ಕಡಿಮೆ. ಬಟ್ ಗಾಡಿ ಮೇಂಟೆನೆನ್ಸ್ ಎಲ್ಲ ತುಂಬಾ ಈಸಿ ಇದು, ಬೇರೆ ಗಾಡಿ ಕಂಪೇರ್ ಮಾಡಿದಾಗ. ಈಗ ಮಾರುತಿಗೆ ಹೋಗ್ತೀವಿ ಅಂದ್ರೆ ಇದೇ ಮಾಡಲ್ ಏನಿಲ್ಲ ಅಂದ್ರೂ 6 ಲಕ್ಷದ ಮೇಲೆ ಇದೆ ಅಲ್ವಾ? ಮಿನಿಮಮ್ 5.5 ಅಂತೂ ಇದ್ದೇ ಇದೆ. ಇದು ಬಂದ್ಬಿಟ್ಟು ಎಷ್ಟು ಹೇಳ್ತಾ ಇದ್ದೀರಾ? ಬರೀ 3.5 ಲಕ್ಷ. 3.5 ಲಕ್ಷಕ್ಕೆ 2020 ಮಾಡಲು, ಸಿಂಗಲ್ ಓನರ್, ಟಾಟಾ ಜಸ್ಟ್, ಡೀಸೆಲ್ ವೇರಿಯಂಟ್. ಸೊ ನೋಡಿ, ಯಾರಿಗಾದ್ರೂ ಬೇಕಾಯ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಟಾಟಾ ಇಂಡಿಕಾ 3 ಇದಾವಂತ ಹೇಳಿದೆ, ಆಗ್ಲೇ 2 ತೋರಿಸಿದ್ವಿ, ಈಗ 3ನೇ ಗಾಡಿ. ಇದ್ರ ಡೀಟೇಲ್ಸ್. ಇದು ಫ್ಯಾನ್ಸಿ ನಂಬರ್ ಸರ್, 8444 ಗಾಡಿ ನಂಬರ್ ನೋಡಬಹುದು. ಅದು 8884, ಇದು 8444. ಓಕೆ, ಗಾಡಿ ನಂಬರ್. ಇದು 17 ಮಾಡಲು, ಇದು ಸೆಕೆಂಡ್ ಓನರೇ ಇದೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್. ಇದು ಅಷ್ಟೇ 110 ಇಲ್ಲ 1 ಲಕ್ಷ ಫೈನಲ್ ಮಾಡ್ಕೊಡೋಣ ಸರ್. ಈಗ 17 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್, 1 ಲಕ್ಷಕ್ಕೆ ರೌಂಡ್ ಫಿಗರ್. 1 ಲಕ್ಷ ರೌಂಡ್ ಫಿಗರ್ ಅಂದ್ರೆ 17 ಮಾಡಲು 2 ಗಾಡಿಗಳಿದೆ 1 ಲಕ್ಷಕ್ಕೆ. ಯಾವ್ದಾದ್ರು ತಗೊಳ್ಳಿ. 14 ಮಾಡಲ್ 1 ಗಾಡಿ ಇದೆ 60,000ಕ್ಕೆ. ಹೌದೌದು. ಸೊ ಟೋಟಲ್ 3 ಇಂಡಿಕಾಗಳಿದಾವೆ. 2014 ಮಾಡಲು 1 ಗಾಡಿ ಇದೆ ಟಾಟಾ ಇಂಡಿಕಾ, ಅದು 60,000. 2017 ಮಾಡಲು ಟಾಟಾ ಇಂಡಿಕಾ 2 ಇದಾವೆ, ಅವು 1 ಲಕ್ಷ. ಯಾವ್ದು ಬೇಕಾದ್ರೆ ತಗೋಬಹುದು, 3 ಕೂಡ ಡೀಸೆಲ್ ವೇರಿಯಂಟ್ ಗಾಡಿಗಳೇ. ಅದಾದ ನಂತರ ಸ್ವಿಫ್ಟ್ ಡಿಸೈರ್ ಇನ್ನೂ 2 ಇದಾವೆ, ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಇದ್ರ ಡೀಟೇಲ್ಸ್ ಸರ್. ಇದು 19 ಮಾಡಲು, ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ಇದು 4ನೇ ಓನರ್. ಇದು ಓಕೆ, 4th ಓನರ್ ಇದೆ. ರೇಟ್ ಬಂದು ನಿಮ್ ಫೈನಲ್ ಒಂದು 3.5 ಮಾಡ್ಕೊಡೋಣ ಸರ್. ಇದು 3.5 ಲಕ್ಷಕ್ಕೆ 19 ಮಾಡಲು, 4th ಓನರ್, ಡೀಸೆಲ್. ಡೀಸೆಲ್ ಸ್ವಿಫ್ಟ್ ಡಿಸೈರ್. ಶಿಫ್ಟ್ ಡಿಸೈರ್, ಡೀಸೆಲ್ ಇಂಜಿನ್, GPS, ಪ್ಯಾನಿಕ್ ಬಟನ್, ಇನ್ಶೂರೆನ್ಸ್, ಎಫ್ಸಿ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. 4 ಹೊಸ ಟೈರ್ ಇದೆ ಈ ಗಾಡಿಯಲ್ಲಿ. ಸೊ ನೋಡಿ, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 4 ಹೊಸ ಟೈರೇ ಇದೆ. ಸೊ ನೋಡ್ಕೊಳ್ಳಿ ಟೈರ್ ಕಂಡೀಷನು. ಮತ್ತು ಆಮೇಲೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. 4th ಓನರ್ ಆದರೂ ಕೂಡ ಬಾಡಿ ಲೈನ್ ಅಂತ ಏನು ಡೆಂಟು ಸ್ಕ್ರ್ಯಾಚು ಏನೂ ಆಗಿಲ್ಲ. ಗಾಡಿ ನಂಬರ್ ಕೂಡ ನೋಡ್ಕೋಬೋದು, KA11B7981. 2019 ಮಾಡಲು 4th ಓನರ್ ಆಗಿರ್ತಕ್ಕಂಥ ಸ್ವಿಫ್ಟ್ ಡಿಸೈರ್. ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಫೈನಲ್ ಆಗಿ? ಫೈನಲ್ ಆಗಿ 3.5 ಲಕ್ಷಕ್ಕೆ ಮಾಡ್ಕೊಡೋಣ ಸರ್.
3,50,000. ಹಾಂ 3,50,000. ಸೊ ಅದೇನು 20 ಮಾಡಲು ಟಾಟಾ ಜಸ್ಟ್ ಹೇಳಿದ್ರು ಆ ರೇಟ್ ಅಷ್ಟೇ ಇದು. ಆ ರೇಟ್ ಅಷ್ಟೇ ಇದೆ. ಬಟ್ ಬಿಕಾಸ್ 4th ಓನರ್ ಆಗಿರೋದ್ರಿಂದ ಆ ಪ್ರೈಸ್ ಕಡಿಮೆ. ಹೌದು. 3.5 ಲಕ್ಷ, ಅದರಲ್ಲೂ ನೆಗೋಷಿಯಬಲ್. ಸಿಂಗಲ್ ಓನರ್ ತರನೇ ಇದೆ ಸರ್. ಇಂಜಿನ್ ಮಾತ್ರ, ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೊ ಅದು ಬಿಟ್ಟು ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಡೀಟೇಲ್ಸ್. ಇದು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಇದು ಸಿಂಗಲ್ ಓನರ್ ಇದೆ. ಸೋನಿ ಸಿಸ್ಟಮ್ ಇದೆ, 4 ಪವರ್ ವಿಂಡೋ ಇದೆ, ಆಡಿಯೋ ವಿಡಿಯೋ ಇದೆ, ಮತ್ತೆ ಟೈರು ಫ್ರಂಟ್ ಅದು 2 ಹೊಸದಿದೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಟೈರ್. ಇದು ಬಂದು ಸರ್ 460 ಫೈನಲ್ ರೇಟ್ ಇದೆ. ಯಾವ ಮಾಡಲ್ ಅಂದ್ರಿ? 2019. ಎಷ್ಟನೇ ಓನರು? ಸಿಂಗಲ್ ಓನರ್ ಇದು. 4,60,000. ನಿಮ್ಮ ರೇಟು? ಫೈನಲ್ ಒಂದು 4.5 ಮಾಡ್ಕೊಡೋಣ. 2019 ಮಾಡಲು ಸಿಂಗಲ್ ಓನರ್, 4.5 ಲಕ್ಷ ಫೈನಲ್. ಹೌದೌದು. ಸೊ ಲೋನ್ ಬೇಕಾ? ಲೋನು ಆಗುತ್ತೆ. ಲೋನ್ ಆಗುತ್ತೆ 3.5 ಆಗುತ್ತೆ. 3.5 ಲಕ್ಷ, ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ 1ರಿಂದ 1.5 ಬೇಕಾಗುತ್ತೆ. ಪ್ರೊಸೆಸಿಂಗ್ ಚಾರ್ಜ್ ಅಂತೆಲ್ಲ ಕಟ್ ಮಾಡ್ತಾರಲ್ಲ. ಸುಮಾರು ಒಂದು ನಿಯರ್ ಬೈ 20 ವೆಹಿಕಲ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದಾಯಿತು. ಸೊ ನಿಮಗೇನಾದರೂ ಸ್ವಿಫ್ಟ್ ಡಿಸೈರ್ ಬೇಕು, ಹ್ಯುಂಡೈ ಎಕ್ಸೆಂಟ್ ಬೇಕು, ಟಾಟಾ ಇಂಡಿಕಾ ಬೇಕು, ಹಾಗೆ ಟಾಟಾ ಜಸ್ಟ್ ಬೇಕು ಅಂತಕ್ಕಂಥವ್ರು, ಹಾಗೆ ರಿಡ್ಜ್ ಬೇಕು ಅಂತಕ್ಕಂಥವ್ರು RS ಕಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಹೇಳಿರ್ತಕ್ಕಂಥ ಪ್ರೈಸೇ ಫೈನಲ್ ಅಲ್ಲ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಲೋನ್ ಬೇಕು ಅನ್ನೋರಿಗೆ ಲೋನು ಕೂಡ ಮಾಡಿಸ್ಕೊಡ್ತಾರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಎಕ್ಸಾಕ್ಟ್ ಲೊಕೇಶನ್ RR ನಗರ ಮೆಟ್ರೋ ಸ್ಟೇಷನ್ ಏನ್ ಬರುತ್ತೆ, ಮೆಟ್ರೋ ಸ್ಟೇಷನ್ ಇಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಒಂದು 100 ಮೀಟರ್ ಇದೆ ಅಷ್ಟೇನೆ. ಇಲ್ಲ ನಂದಗೋಕುಲ ಹೋಟೆಲ್ ಬ್ಯಾಕ್ ಸೈಡ್, ಮೆಟ್ರೋ ಪಿಲ್ಲರ್ ನಂಬರ್ 480. ತುಂಬ ಕಂಫರ್ಟಬಲ್ ಜರ್ನಿ. ಯಾವ ಮೆಟ್ರೋದಲ್ಲಿ ಬರ್ಬೋದು, ಮತ್ತೆ BMTCs ಬರುತ್ತೆ, ಇಲ್ಲ ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರು ಗೊತ್ತಾಗುತ್ತೆ. ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಇದೆ. ಸೊ ಮೆಟ್ರೋ ಸ್ಟೇಷನ್ ಹತ್ರ ಇರೋದ್ರಿಂದ ಮೆಜೆಸ್ಟಿಕ್ ಬರ್ತಿರೋ ಅಥವಾ ನಿಮ್ಮ ನಿಯರ್ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ ಇಂದ ಬಂದ್ರು ಕೂಡ ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ ಅಂದ್ರೆ ಸಾಕು. RR ನಗರ ಮೆಟ್ರೋ ಸ್ಟೇಷನ್ ಅಂದ್ರೂ ಬರ್ತೀರಾ. ಅಲ್ಲಿಂದ ನಂದಗೋಕುಲ ಹೋಟೆಲ್ ಯಾವ್ದು ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ, ತುಂಬಾ ಫೇಮಸ್ ಗೋಪಾಲನ್ ಮಾಲ್ ಆಪೋಸಿಟ್ ಇರ್ತಕ್ಕಂಥದ್ದು. ಆ ನಂದಗೋಕುಲ ಹೋಟೆಲ್ ಪಕ್ಕದಲ್ಲೇ ಒಂದು ರೋಡ್ ಹೋಗಿದೆ. ಆ ರೋಡ್ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಆ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಲೆಫ್ಟ್ ಸೈಡು RS ಕಾರ್ಸ್ ಅಂತೇಳಿ. ಸೊ ಇಲ್ಲಿ ಒಂದು ಅರೌಂಡ್ ನಿಯರ್ ಬೈ 20 ವೆಹಿಕಲ್ಸ್ ಇದಾವೆ. ಯಾರಿಗಾದ್ರೂ ಬೇಕಾಯ್ತಂದ್ರೆ ಸ್ಟಾರ್ಟಿಂಗ್ 60,000 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಬೋರ್ಡ್ ಇಲ್ಲಿ. ಸೊ ಯಾರಾದರೂ ದುಡ್ಕೊಳೋರು ಮಾಡೋರು ಕಮ್ಮಿ ರೇಟಲ್ಲಿ ಬೇಕು, ನನಗೇನೋ ಕಮಿಟ್ಮೆಂಟ್ಸ್ ಇದೆ ಅದು ಇದು ಅಂತಕ್ಕಂಥವ್ರಿಗೆ ಸುಮಾರು ಒಂದು 20 ವೆಹಿಕಲ್ಸ್ ಇದೆ. ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಸರ್, ಯಾವುದೇ ವೆಹಿಕಲ್ ನಿಮ್ದು ಎಲ್ಲೋ ಬೋರ್ಡ್ ಇಲ್ಲ ವೈಟ್ ಬೋರ್ಡ್ ಸೇಲಿಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗಾಡಿ ಕಂಡೀಷನ್ ನೋಡೋಣ, ಬೆಸ್ಟ್ ಪ್ರೈಸಲ್ಲಿ ಪರ್ಚೇಸು ಮಾಡೋಣ. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರೂ ಪರವಾಗಿಲ್ಲ, ಕಾಂಟ್ಯಾಕ್ಟ್ ಮಾಡಿ. ಬರೀ ಸೆಲ್ಲಿಂಗ್ ಅಷ್ಟೇ ಅಲ್ಲ, ಪರ್ಚೇಸ್ ಕೂಡ ಮಾಡ್ತೀವಿ. ಇಲ್ಲ ಎಕ್ಸ್ಚೇಂಜ್ ಆಫರ್ ಅಂದ್ರೆ ಎಕ್ಸ್ಚೇಂಜ್ ಆಫರು ಕೊಡೋಣ. ರೇಟು ಇಲ್ಲಿ ಯಾವುದು ಫೈನಲ್ ಇರಲ್ಲ. ಬನ್ನಿ ಡಿಸ್ಕಷನ್ ಮಾಡಿ. ಗಾಡಿ ಓಕೆ ಆದ್ಮೇಲೆ ಒಂದು 10-20 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತಗೊಳಕ್ ಮುಂಚೆ ನೀವು ಬೇಕಾದ್ರೆ ಒಂದ್ಸಲ ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ. ಅದು ಬೇಡ ಅಂದ್ರೆ ನಿಮಗೆ ಸ್ಕ್ಯಾನರ್ ಹಾಕೋರು ಸಿಗ್ತಾರೆ. 500 ರೂಪಾಯಿ ಅಷ್ಟೇ ಹೋಗೋದು, ಜಾಸ್ತಿ ಏನಿಲ್ಲ. 500 ರೂಪಾಯಿ ಸ್ಕ್ಯಾನರ್ ಹಾಕೋರ್ನ ಬಂದ್ರೆ ಅವರು ಸ್ಕ್ಯಾನ್ ಹಾಕಿ ಇಂಜಿನ್ ಚೆಕ್ ಮಾಡಿ ಕೊಡ್ತಾರೆ. ಅದು ನಿಮಗೆ ಬೆಟರ್. ಹೋದ್ರೆ 500 ರೂಪಾಯಿ ಅಷ್ಟೇ ಹೋಗುತ್ತೆ, ಜಾಸ್ತಿ ಏನು ಲಾಸ್ ಆಗಲ್ಲ. ಬಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಗಾಡಿ ಹೇಗಿದೆ ಕಂಡೀಷನ್ ಅಂತ. ಒಂದ್ಸಲ ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ. ನನ್ನ ಹತ್ರ ಅಂತಲ್ಲ, ನೀವು ಯಾರ ಹತ್ರ ಆದ್ರೂ ತಗೊಳ್ಳಿ, ಬಂದು ಚೆಕ್ ಮಾಡಿಸ್ಕೊಂಡು ಗೊತ್ತಿರೋ ಮೆಕ್ಯಾನಿಕ್ ನ ಕರ್ಕೊಂಬನ್ನಿ. ಇಲ್ಲ ಆತರ ಇವ್ರು ಹೇಳಿದ್ರಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇವರೇ ಕರೆಸ್ತಾರೆ ಹಿಂಗಿದೆ ಅಂತ ನಂಬರ್ ಕೊಡ್ತೀನಿ. ಅದು ಕೂಡ ನೀವು ಮಾಡ್ಕೋಬಹುದು. ಗಾಡಿ ಚೆಕ್ ಮಾಡ್ಕೋಬಹುದು, ಇಂಜಿನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಕ್ಕಂಥ ಒಂದು ಆಪ್ಷನ್ಸ್ ಇವತ್ತಿನ ದಿನ ಇದೆ ಟೆಕ್ನಾಲಜಿ. ಸೊ ಯೂಸ್ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿತ್ತು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಶೋರೂಮ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.